ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆಟೋ ಗ್ಯಾಸ್ ಬಂಕ್ ಲಾಕ್ಡೌನ್ ಉಂಟಾಗಿದೆ. ಬ್ಯಾರಿಕೇಡ್, ಮರದ ಕಟ್ಟಿಗೆಗಳನ್ನ ಅಡ್ಡಗಟ್ಟಿ ನಿಷೇಧವನ್ನ ಹೇರಲಾಗಿರುವಂತದ್ದು. ಒಂದು ವಾರದಿಂದ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದೆ ಗ್ಯಾಸ್ ಬಂಕ್. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ ಬಂಕ್ ಲಾಕ್ ಡೌನ್ ಆಗಿರುವಂತದ್ದು. ಬ್ಯಾರಿಕೇಡ್ ಹಾಕೊಂಡು ಮರದ ಕಟ್ಟಿಗೆಗಳನ್ನ ಅಡ್ಡ ಇಟ್ಟು ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ ಒಂದು ವಾರದಿಂದ. ಚಿಂತಾಮಣಿ ನಗರದಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್, ಆಟೋಗಳನ್ನ ಗ್ಯಾಸ್ ಬಂಕ್ ಬಳಿನೇ ಬಿಟ್ಟು ಹೋಗಿದ್ದಾರೆ ಚಾಲಕರು. ಆದ್ರೂ ಕೂಡ ಸಿಗ್ತಾ ಇಲ್ಲ. ದಿನಕ್ಕೆ 1,000 ಆಟೋಗಳಿಗೆ LPG ಗ್ಯಾಸ್ ತುಂಬಿಸ್ತಾ ಇದ್ದಂತಹ ಬಂಕ್ ಇದು ಈಗ ನೋ ಸ್ಟಾಕ್ ಆಗಿದೆ. ಸಂಪೂರ್ಣ ಲಾಕ್ ಮಾಡಿ ನೋ ಸ್ಟಾಕ್ ಬೋರ್ಡ್ ಹಾಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವಂತಹ ಬಂಕ್ ದಿನಕ್ಕೆ 1,000ದಂತೆ ಆಟೋಗಳಿಗೆ ಗ್ಯಾಸ್ ಫಿಲ್ ಮಾಡಿಕೊಡ್ತಾ ಇದ್ರು. ಈಗ ಖಾಲಿ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕೊಂಡು ಬ್ಯಾರಿಕೇಡ್ ಹಾಕೊಂಡು ಈಗ ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇದು ಎಲ್ಲ ಚೈನ್ ಲಿಂಕ್ ಏನಿದೆ, ಆಟೋದವ್ರಿಗೂ ಕೂಡ ಸಮಸ್ಯೆ, ಈ ಕಡೆ ಬಂಕ್ನವ್ರಿಗೂ ಕೂಡ ಸಮಸ್ಯೆ ತಂದಿಡ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ಇನ್ನು ಆಟೋಗಳಲ್ಲಿ ಬಂದು ನಿಂತಿದ್ದಂಥದ್ದು ಅಲ್ಲೇ ನಿಂತು ಅಲ್ಲೇ ಬಿಟ್ಬಿಟ್ಟು ಅವರು ವಾಪಸ್ ಆಗಿರುವಂತದ್ದು ಆಟೋ ಚಾಲಕರು. ಎಂತ ದುಸ್ಥಿತಿ ಬಂದಿದೆ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ ನಾವು. ಚಿಂತಾಮಣಿ ನಗರದಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಆಟೋ ಚಾಲಕರು ಆಟೋಗಳನ್ನ ಇಟ್ಕೊಂಡು ತಮ್ಮ ಜೀವನವನ್ನ ನಂಬ್ಕೊಂಡು ಇರ್ತಾರೆ, ಎಲ್ರಿಗೂ ಕೂಡ ಈಗ ಸಂಕಷ್ಟ ಬಂದಿರುವಂಥದ್ದು. ಈ ಕಡೆ ಬಂಕ್ಗಳು ಕೂಡ ಕ್ಲೋಸ್ ಮಾಡ್ಕೊಂಡು ಅವರು ಹೊಟ್ಟೆ ಪಾಡು ಇರುತ್ತೆ, ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಕಡೆ ಆಟೋ ಚಾಲಕರಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅವ್ರ ಸಮಸ್ಯೆ.